ಸೂರ್ಯ, ಹೇಗೋ ಇದ್ಯಾ? ನಾನು ಹೇಗೋ ಇದ್ದೀನಿ. ನೀನ್ ಹೇಗಿದ್ಯಾ ಅಂತ ಹೇಳು ನಂದಿನಿ. ನಾನ್ ಚೆನ್ನಾಗಿದ್ದೀನಿ ಕಣೋ. ಡ್ಯಾಡಿ ನಿನಗ್ ಹೊಡೆದು ನನ್ನ ಕರ್ಕೊಂಡ್ ಬಂದ್ಮೇಲೆ ನಿನ್ನ ನೋಡೋಕೆ ಆಗ್ಲಿಲ್ಲ. ನೀನ್ ಹೇಗಿದ್ಯೋ ಏನೋ ಅಂತ ಒಂದೊಂದು ಕ್ಷಣನೂ ಒತ್ತಾಡ್ತಾ ಇದ್ದೀನಿ ಗೊತ್ತಾ. ನಂದು ಅದೇ ಯೋಚನೆ ಕಣೆ. ನೀನವತ್ ನಿಮ್ಮಪ್ಪನ ಜೊತೆ ನನ್ನ ಬಿಟ್ಟು ಹೋಗ್ತಾ ಇದ್ರೆ ನನ್ ಪ್ರಾಣನೇ ನನ್ನ ಬಿಟ್ಟು ಹೋಗ್ತಾ ಇದೆ ಅನ್ನೋ ಅಷ್ಟು ನೋವಾಗ್ತಿತ್ತು. ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ನಿಸ್ತಾ ಇತ್ತು. ಅದ್ ಸರಿ, ನಿನಗೇನ್ ತೊಂದರೆ ಮಾಡಿಲ್ಲ ತಾನೆ? 2 ದಿವಸದಿಂದ ಡ್ಯಾಡಿ ನಿನ್ ವಿಷಯವಾಗಿ ತುಂಬಾ ಚಿತ್ರಹಿಂಸೆ ಕೊಟ್ರು. ನಾನ್ ಕೇರೆ ಮಾಡ್ಲಿಲ್ಲ. ಎಷ್ಟೇ ಆಗ್ಲಿ ಅವ್ರು ನಮ್ ಡ್ಯಾಡಿ ಅಲ್ವಾ. ನಿನ್ ಜೊತೆ ಮಾತಾಡ್ದೆ, ನಿನ್ನ ನೋಡ್ದೆ ನಂಗಿರೋಕೆ ಆಗ್ತಿಲ್ಲ ಸೂರ್ಯ. ಡ್ಯಾಡಿ ಗೊತ್ತಿಲ್ಲದೆ ಇಟ್ಕೊಂಡಿರೋ ಈ ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಧೈರ್ಯವಾಗಿ ಆನ್ ಮಾಡ್ದೆ ನಿನ್ ಜೊತೆ ಮಾತಾಡ್ಬೇಕು ಅಂತ. ಏನ್ ಬೇಕಾದ್ರೂ ಆಗ್ಲಿ, ನನಗ್ ನೀನ್ ಬೇಕು ಅಷ್ಟೇ. ನಾನು ನಿನಗೊಂದು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳು. ನನ್ನ ಮರ್ತ್ಬಿಡು. ಏನು? ನನ್ನಿಂದ ನೀನ್ ಚಿತ್ರಹಿಂಸೆ ಅನ್ಭವಿಸೋದು ನನ್ನಿಂದ ನೋಡೋದಿರ್ಲಿ, ಕೇಳಕ್ಕೂ ಆಗ್ತಾ ಇಲ್ಲ ಕಣೆ. ನಮ್ ಡ್ಯಾಡಿ ಹೇಳ್ಕೊಂಡ್ ಬಂದಿದ್ದ ದಿನಾನೇ ಸಾಯೋಕ್ ನಿರ್ಧಾರ ಮಾಡಿದ್ದೆ. ಆದ್ರೆ ಈಗ ಈ ಜೀವ ನಿನಗ್ ಸಂಬಂಧಪಟ್ಟಿತ್ತು. ನಿನಗೊಂದ್ ಮಾತು ಹೇಳ್ದೆ ಸಾಯ್ಬಾರ್ದು ಅಂತ ಎಲ್ಲ ಸಹಿಸ್ಕೊಂಡಿದ್ದೀನಿ. ಈಗ್ಲೂ ಒಂದ್ ಮಾತು ಹೇಳು, ನನಗೋಸ್ಕರ ಪ್ರಾಣ ಕೊಡು ಅಂತ. ಬಿಟ್ಟೇ ಬಿಡ್ತೀನಿ. ನೀನಿಲ್ದೆ ನನಗೇನು ಬೇಡ ಕಣೋ. ನಾನ್ ತುಂಬಾ ಎಮೋಷನಲ್ ಆಗ್ಬಿಟ್ಟಿದೀನಿ ಕಣೆ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಇವತ್ ನನ್ ಕಾಲೇಜ್ ಹತ್ರ ಬರ್ತಾ ಇದ್ದೀನಿ. ಸೊ ನಾನ್ ಕಾಲ್ ಮಾಡಿದ ತಕ್ಷಣ ನೀನ್ ಹೊರಡು, ಆಯ್ತಾ? ಡ್ಯಾಡಿ ಕಾಲೇಜ್ಗೆಲ್ಲ ಎಲ್ಲಿಗೂ ಕಳಿಸ್ತಾ ಇಲ್ಲ. ಡೋಂಟ್ ವರಿ, ಐ ವಿಲ್ ಮೇಕ್ ಇಟ್. ಬಾಯ್. ಐ ವಿಲ್ ಕಾಲ್ ಯು.